ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರನಿಂದ ಗರ್ಭಿಣಿಯಾಗಿ ಮಗುವಿಗೆ ಜನ್ಮವಿತ್ತ ಸಂತ್ರಸ್ತ ಯುವತಿಯ ಮನೆಗೆ ರಾಜ್ಯ ಮಹಿಳಾ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ. ನಿಮ್ಮ ಜೊತೆ ನಾನಿದ್ದೀನಿ, ಧೈರ್ಯ ಕಳೆದುಕೊಳ್ಳಬೇಡಿ, ಯಾವುದೇ ಕಾರಣಕ್ಕೂ ಮಾಸ್ಕ್ ಧರಿಸಿಕೊಂಡು ಜೀವನ ಮಾಡಬೇಡಿ, ಅಂತಹ ದೊಡ್ಡ ತಪ್ಪು ನೀವೇನು ಮಾಡಿಲ್ಲ. ಇವತ್ತಿಂದ ಮಾಸ್ಕ್ ತೆಗೆದು ಧೈರ್ಯದಿಂದ ಇರಬೇಕು. ಸಂತ್ರಸ್ತೆಯ ತಾಯಿಯ ಮುಖಕ್ಕೆ ಹಾಕಿದ ಮಾಸ್ಕ್ ಅನ್ನ ಪ್ರತಿಭಾ ಕುಳಾಯಿ ತೆಗೆಸಿದ್ರು. ಇಂತಹ ಘಟನೆಗಳು ನಡೆದಾಗ ಯಾವುದೇ ಕಾರಣಕ್ಕೂ ಮಹಿಳೆಯಾದವಳು ಧೈರ್ಯ ಕಳೆದುಕೊಳ್ಳಬಾರದು. ಬದಲಾಗಿ ಇಂಥವರ ವಿರುದ್ಧ ಹೋರಾಟ ಮಾಡಬೇಕು. ಇದು ಇಬ್ಬರ ಭವಿಷ್ಯದ ಪ್ರಶ್ನೆ. ನಾನು ನಿಮ್ಮ ಪರವಾಗಿ ಇದ್ದೀನಿ. ಸಂತ್ರಸ್ತೆ ಗಂಡನ ಮನೆಗೆ ಸೇರಿಸುವ ಜವಾಬ್ದಾರಿ ನನ್ನದು. ಇಲ್ಲಿವರೆಗೆ ಸಂತ್ರಸ್ತೆಗೆ ಒಬ್ಬರು ತಾಯಿ ಇದ್ರು, ಇನ್ಮೇಲೆ ನಾನು ಕೂಡ ತಾಯಿ. ಸಂತ್ರಸ್ತೆ ಕುಟುಂಬದ ಖರ್ಚು ವೆಚ್ಚವನ್ನೆಲ್ಲ ನಾನು ಭರಿಸ್ತೀನಿ ಎಂದ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಜೊತೆ ಮಾತುಕತೆ ಮಾಡ್ತೀನಿ. ಸಂತ್ರಸ್ತೆ ಕುಟುಂಬದ ಜೊತೆ ನಿಂತು ನ್ಯಾಯ ಒದಗಿಸುವ ಕೆಲಸ ನನ್ನದು. ಆರೋಪಿ ಕೃಷ್ಣ ಕೆ ರಾವ್ ಪ್ರೌಢಾವಸ್ಥೆಗೆ ಬಂದಿಲ್ಲ ಅಂತ ಕೆಲವರು ಹೇಳ್ತಾರೆ. ಮಗು ಮಾಡಲು ಗೊತ್ತಿದೆ, ಇನ್ನಂತ ಪ್ರೌಢಾವಸ್ಥೆ ಎಂದು ಪುತ್ತೂರಿನಲ್ಲಿ ಹಿಂದುಳಿದ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಕಿಡಿಕಾರಿದ್ರು. ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆಯಾಗಿ ಮುಖ್ಯವಾಗಿ ನಾನು ಒಂದು ಹೆಣ್ಮಗಳಾಗಿ ಈ ಜಾಗಕ್ಕೆ ಬಂದಿದ್ದೇನೆ. ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ. ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಮಗು ಮತ್ತು ತಾಯಿಯನ್ನು ಭೇಟಿ ಮಾಡಿದೆ. ಅದೇ ರೀತಿ ತಾಯಿ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಮಾತಾಡಿಸಿದೆ. ಇನ್ನು ಇದಕ್ಕೆ ನ್ಯಾಯ ಅಂತ ಸಿಕ್ಕಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಂಥ ಊರಲ್ಲಿ ಇಂಥ ಪ್ರಕರಣಗಳು ಆಗುವಂಥದ್ದು ತುಂಬ ಬೇಸರ ತಂದಿದೆ. ಆದರೆ ನಾವೆಲ್ಲ ಬುದ್ಧಿವಂತರು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಜನರ ಮೇಲೆ ನಮಗೆ ವಿಶ್ವಾಸ, ನಂಬಿಕೆ ಇದೆ. ಈ ಪ್ರಕರಣಕ್ಕೆ ಸೂಕ್ತವಾದ ಬೆಂಬಲವನ್ನು ನೀಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬಾರ್ದು. ಯಾಕೆಂದರೆ ಇದು ಎರಡು ವ್ಯಕ್ತಿಗಳ ಜೀವನದ ಪ್ರಶ್ನೆ. ಏನೋ ಒಂದು ತಪ್ಪಾಗಿದೆ, ಇಬ್ಬರಿಂದನೂ ತಪ್ಪಾಗಿದೆ. ಈ ಸಂದರ್ಭದಲ್ಲಿ ಅವರಿಬ್ಬರನ್ನು ಸೇರಿಸ್ಕೊಂಡು ಈಗ ಒಂದು ಮಗುವಾಗಿದೆ ಆ ತಪ್ಪಿಗೆ. ಹಾಗಿರುವಾಗ ಈ ತಪ್ಪನ್ನು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅವಕಾಶ ಏನಂದರೆ ಮದುವೆ. ನಾವೆಲ್ಲರೂ ಸೇರಿ ಈಗ ಒತ್ತಡ ಮಾಡಿ ಮದುವೆ ಮಾಡಿ ಅವ್ರು ಎಷ್ಟು ದಿನ ಸಂಸಾರ ಮಾಡ್ತಾರೆ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಅವರನ್ನು ಒಪ್ಪಿಸಿ ಮದುವೆ ಮಾಡಿಸ್ಬೇಕು. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಆ ಹುಡುಗನ ತಂದೆ ಮತ್ತು ತಾಯಿ ಹತ್ರ ಒಂದು ಹೆಣ್ಣಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ. ಮತ್ತು ಆ ತಂದೆ ಯಾರಿದ್ದಾರೆ ಅವರೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅವರೊಂದು ಪಂಚಾಯತ್ ಮೆಂಬರ್ ಆಗಿದ್ದವರು. ಜನರು ಅವರನ್ನು ನೋಡ್ತಾ ಇದ್ದಾರೆ. ಅವರು ಜನರಿಗೆ ಆದರ್ಶ ಆಗಿರುವವರು, ಎಲೆಕ್ಷನಲ್ಲಿ ವಿನ್ ಆದವರು. ಅಂಥವರ ಮಗ ತಪ್ಪು ಮಾಡಿದ್ದಾನೆ, ಅದನ್ನು ಸರಿ ಮಾಡೋದು ಅವರ ಧರ್ಮ. ಅದಲ್ಲದೆ ಆ ಹುಡುಗನ ತಾಯಿ ಟೀಚರ್ ಆಗಿದ್ದವರು. ನೂರಾರು ಸಾವಿರಾರು ಮಕ್ಕಳಿಗೆ ಅವರು ಪಾಠ ಹೇಳಿಕೊಟ್ಟವರು. ಎಷ್ಟೋ ಮಕ್ಕಳ ಜೀವನವನ್ನು ಅವರು ನಿರೂಪಿಸಿದವರು. ಹಾಗಾಗಿ ಇಲ್ಲಿ ಒಂದು ಪುಟ್ಟ ಮಗು ಇದೆ. ಆ ಮಗುವನ್ನು ನೋಡುವಾಗ ನಾನೊಂದು ಅಮ್ಮ ಆಗಿ ನಿಜ ಹೇಳ್ತೀನಿ, ತುಂಬ ಬೇಜಾರು ಅನ್ನಿಸ್ತಾ ಇದೆ. ಆ ತಾಯಿಯೊಟ್ಟಿಗೆ ಖಂಡಿತವಾಗಿ ನಾನಿದ್ದೇನೆ. ಮಾಸ್ಕ್ ಹಾಕ್ಕೊಂಡು ಅವರು ತಿರುಗಾಡ್ತಾ ಇದ್ದಾರೆ. ಅದರ ಅಗತ್ಯ ಹೆಣ್ಣು ಮಕ್ಕಳಿಗೆ ಇಲ್ಲ. ನಾನು ಆ ಮಾಸ್ಕನ್ನು ತೆಗೆಸಿದ್ದೇನೆ. ಇನ್ನು ಮುಂದಕ್ಕೆ ಅವರು ಮಾಸ್ಕ್ ಹಾಕಲ್ಲ. ಆ ಮಗಳು ಯಾರಿದ್ದಾಳೆ ಅಲ್ಲಿ ಹೆರಿಗೆ ಆಗಿ, ಅವಳಿಗೆ ಖಂಡಿತವಾಗಿ ಒಬ್ಬಳು ತಾಯಿ ಅಲ್ಲ, ನಾನು ಅವಳ ಅಮ್ಮನಾಗಿ ಅವಳನ್ನು ಅವಳ ಮನೆಗೆ ಸೇರಿಸುವ ಜವಾಬ್ದಾರಿ ನಂದು ಅಂತ ನಾನು ಹೇಳ್ತೀನಿ. ಇದರಲ್ಲಿ ಯಾವ ರೀತಿಯ ಮೈಲೇಜ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ. ಪ್ರತಿಯೊಬ್ಬ ಜಿಲ್ಲೆಯ ಹೆಣ್ಣು ಮಗಳು ತಾಯಿಯೊಟ್ಟಿಗೆ ನಿಂತರೆ ಖಂಡಿತವಾಗಿ ಅವಳ ಮನೆ ಸೇರ್ತಾಳೆ. ಈ ಸಂದರ್ಭದಲ್ಲಿ ಅವರು ತುಂಬ ಬಡವರಾಗಿದ್ದಾರೆ. ಕೋರ್ಟು ಕಚೇರಿ ಅಲೆದಾಡಲಿಕ್ಕೂ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಆ ಮಗುವಿದು ಮತ್ತು ತಾಯಿದು ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತ ಹೇಳಿ ನಾನು ಆ ತಾಯಿಗೆ ತಿಳಿಸಿದ್ದೇನೆ. ಕಾನೂನಾತ್ಮಕವಾಗಿ ಏನೆಲ್ಲ ಒಂದು ಪ್ರೊವಿಷನ್ಸ್ ಇದೆ ಈ ಕೇಸನ್ನು ಫೈಟ್ ಮಾಡಲಿಕ್ಕೆ, ನಮಗೆ ಕೇಸ್ ಫೈಟ್ ಮಾಡಲಿಕ್ಕೆ ಇಲ್ಲ. ನಾವು ಆದಷ್ಟು ಅವರ ಸಂಧಾನಕ್ಕೆ ಹೋಗ್ತೇನೆ. ಇನ್ನು ಮುಂದೆ ವಿಲ್ ಟ್ರೈ ಟು ಟಾಕ್ ಟು ದೆಮ್ ಆ್ಯಂಡ್ ಕಮ್ ಟು ಒನ್ ಕನ್ಕ್ಲೂಷನ್ ಆ್ಯಂಡ್ ಟ್ರೈ ಟು ಪ್ರೊಟೆಕ್ಟ್ ದಿಸ್ ಗರ್ಲ್. ಯಾಕೆಂದರೆ ಅವಳ ಫ್ಯೂಚರ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಅವಳು ಸಣ್ಣ ಹುಡುಗಿ, ಶಿ ಇಸ್ ಜಸ್ಟ್ 21. ಮತ್ತು ಆ ಮಗು ಏನೂ ತಪ್ಪು ಮಾಡಲಿಲ್ಲ. ಅದಕ್ಕೆ ಒಂದು ಅಪ್ಪ ಅಂತ ಒಂದು ಹೆಸರು ಬೇಕು.
ಅದಕ್ಕೆ ಬೇಕಾಗುವಂಥ ಟೆಸ್ಟು, ಈಗ ಅವ್ರು ಹೇಳ್ತಾರೆ ಮಗು ನಮ್ಮದಲ್ಲ, ಓಕೆ DNA ಮಾಡಿಸ್ಲಿ, ಏನೆಲ್ಲ ಮಾಡಿಸ್ಬೇಕು ಎಲ್ಲ ಮಾಡಿಸ್ಲಿ, ಬಟ್ ಆ ಹೆಣ್ಣು ಮಗಳಿಗೆ ಅಂತೂ ನ್ಯಾಯ ಸಿಕ್ಕಬೇಕು ಅಂತ ಹೇಳಿ. ಅದಲ್ಲದೆ ಒಂದು ವೇಳೆ ಅವರು ಒಪ್ಪಲಿಲ್ಲ ಅಂತಾದರೆ ಈಗಾಗಲೇ ಈ ಅವೇರ್ನೆಸ್ ಪ್ರತಿಯೊಂದು ಜನರಲ್ಲಿ